ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಿರೋ ಹಂಗೆ ಈ ಸ್ಯಾರಿಯಲ್ಲಿ ನಾನು ಲೆಹೆಂಗಾ ಬ್ಲೌಸ್ ಸ್ಟಿಚ್ ಮಾಡಾಕ್ತೀನಿ ನನ್ನ ಮಗಳಿಗೋಸ್ಕರ. ಒಂದು ಫಂಕ್ಷನ್ಗೆ ಬೇಕಾಗಿತ್ತು, ಅದಕ್ಕೋಸ್ಕರ ಟ್ರೆಡಿಷ್ನಲ್ ಆಗಿ ಒಂದು ಪ್ಲೇಟೆಡ್ ಲೆಹೆಂಗಾ ಮತ್ತು ಒನ್ ಟಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡಾಕ್ತೀನಿ. ಸ್ಯಾರಿಯಲ್ಲಿ ಲೆಹೆಂಗಾ ಮತ್ತು ಪಲ್ಲು ಪಾರ್ಟ್ ಅಥವಾ ಸೆರಗಿನ ಭಾಗದಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಲೆಹೆಂಗಾವನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ಕ್ರಾಪ್ ಟಾಪ್ ಅಥವಾ ಬ್ಲೌಸ್, ಸಿಂಗಲ್ ಟಕ್ಸ್ ಬ್ಲೌಸ್ ಮತ್ತು ಪಫ್ ಸ್ಲೀವ್ಸ್ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಯಾವ ರೀತಿ ಮೆಜರ್ಮೆಂಟ್ಸ್ ತೊಗೋಬೇಕು ಅನ್ನೋದು ವಿಡಿಯೋ ಬೇಕಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಡೀಟೇಲಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತು ಈ ಲೆಹೆಂಗಾದ ಯಾವುದೇ ಲೆಹೆಂಗಾ ನೀವು ಸ್ಟಿಚ್ ಮಾಡಬೇಕು ಅಂತಂದ್ರೆ 2 ಮೆಜರ್ಮೆಂಟ್ಸ್ ಬೇಕು ನಮ್ಗೆ. ಒಂದು ಸೊಂಟದ ಅಳತೆ, ಇನ್ನೊಂದು ಲಂಗಾದ ಉದ್ದ ಎಷ್ಟು ಸ್ಟಿಚ್ ಮಾಡಬೇಕು ಮತ್ತು ಸೊಂಟದ ಅಳತೆ ಎಷ್ಟೈತಿ, ಯಾರಿಗೆ ಸ್ಟಿಚ್ ಮಾಡಾಕ್ತಿರಲ್ಲ ಅವ್ರದ್ದು ಸೊಂಟದ ಅಳತೆ. ಇಷ್ಟು ಎರಡೇ ಮೆಜರ್ಮೆಂಟ್ಸ್ ಇದ್ದರೆ ಆರಾಮಾಗಿ ನೀವು ಲಂಗವನ್ನು ಸ್ಟಿಚ್ ಮಾಡ್ಬೋದು. ಮತ್ತು ಈ ಸ್ಯಾರಿಯಲ್ಲಿ ನಾನು ಟೋಟಲಾಗಿ 3.5 ಮೀಟ್ರ್ ಲಂಗಕ್ಕಾಗಿ 3.5 ಮೀಟ್ರ್ ಸೀರೆಯನ್ನು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳಾಕ್ತೀನಿ. ನೀವು ಬೇಕಿದ್ರೆ ಕಡಿಮೆನೂ ಕೂಡ ತೊಗೋಬೋದು. ಯಾವ ರೀತಿಯಾಗಿ ಸೊಂಟದ ಅಳತೆಯ ಪ್ರಕಾರವಾಗಿ ಯಾವ ರೀತಿ ನಾವು ತೊಗೋಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ಈಗ ನಾನು ನನ್ನ ಮಗಳಿಗೋಸ್ಕರ ಸ್ಟಿಚ್ ಮಾಡಾಕತ್ತಿದ್ದು 3.5 ಮೀಟ್ರ್ ಸ್ಯಾರಿಯನ್ನು ಯೂಸ್ ಮಾಡಿ ಪ್ಲೇಟೆಡ್ ಲೆಹೆಂಗಾ, ಹೆವಿ ಪ್ಲೇಟೆಡ್ ಲೆಹೆಂಗಾವನ್ನು ಸ್ಟಿಚ್ ಮಾಡಾಕ್ತೀನಿ. ನೀವು ಇದಕ್ಕಿಂತಲೂ ಜಾಸ್ತಿ ಕೂಡ ತೊಗೋಬೋದು. 4.5 ಮೀಟ್ರ್ ಸ್ಯಾರಿಯನ್ನು ಕೂಡ ಅಥವಾ ನೀವು ಬೇಕಾದಂತಹ ಫ್ಯಾಬ್ರಿಕನ್ನು ತಂದು ಕೂಡ ಸ್ಟಿಚ್ ಮಾಡ್ಬೋದು. ನಾನು 3.5 ಮೀಟ್ರ್ ತೊಗೊಂಡಿನಿ. ಈ ರೀತಿ 3.5 ಮೀಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳಾಕ್ತೀನಿ. ಮತ್ತು ಈ ಲೆಹೆಂಗಾದ ಕಮರ್ ಸೈಜ್ ಅಥವಾ ಸೊಂಟದ ಅಳತೆ 26 ಇಂಚ್ ಐತಿ. ಮತ್ತು ಲೆಹೆಂಗಾದ ಉದ್ದ ನಾವು ಸ್ಟಿಚ್ ಮಾಡಬೇಕಾಗಿರೋದು 40 ಇಂಚು, ಕರೆಕ್ಟಾಗಿ 40 ಇಂಚ್ ರೆಡಿ ಮಾಡಬೇಕು. ಮತ್ತು ಸೊಂಟದ ಅಳತೆ 26 ಇಂಚು. ಈ ಎರಡೇ ಮೆಜರ್ಮೆಂಟ್ಸ್ ಇಟ್ಕೊಂಡು ನೀವು ಯಾವ್ದು ಬೇಕಾದ ಲೆಹೆಂಗಾವನ್ನು ಸ್ಟಿಚ್ ಮಾಡ್ಬೋದು. ನಾನು ಉಳಿದಿರುವಂತಹ ಸ್ಯಾರಿಯಲ್ಲಿ ಅಥವಾ ಪಲ್ಲುನಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ವಿಡಿಯೋ ರೆಡಿ ಆಗೈತಿ, ಬಟ್ ಎಡಿಟಿಂಗ್ ಬಾಕಿ ಐತಿ, ಅದನ್ನು ಎಡಿಟ್ ಮಾಡಿ ತೋರಿಸ್ತೀನಿ. ನೀವು ಲಾಸ್ಟ್ ಥಂಬ್ನೇಲಲ್ಲಿ ಅಥವಾ ಲಾಸ್ಟ್ ವಿಡಿಯೋ ಎಂಡಲ್ಲೂ ಕೂಡ ನೋಡಿರ್ಬೋದು ಯಾವ ರೀತಿಯಾಗಿ ಬ್ಲೌಸ್ ರೆಡಿ ಆಗ್ಯದ ಅಂತ ಹೇಳಿ. ಈಗ ನಾನು 3.5 ಮೀಟ್ರ್ ಏನು ಪೀಸ್ ಕಟ್ ಮಾಡ್ಕೊಂಡಿನಲ್ಲ, ಸಾರಿ ಕಟ್ ಪೀಸನ್ನು, ಅದನ್ನು ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಕೆ ನಮಗೆ ಈಸಿ ಆಗ್ತೈತಿ. ಈ ರೀತಿಯಾಗಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಮತ್ತು ಯಾವುದು ಕೆಳಗಡೆಗೆ ತೊಗೊತೀವಲ್ಲ ಅದು ನೀಟಾಗಿ ಮಡ್ಚ್ಕೊಂಡಿರ್ಬೇಕು. ನಾವು ಕೆಳಗಡೆ ಬಾರ್ಡ್ರ್ ಭಾಗ ಯಾವುದಿರ್ತದಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ರೆಡಿ ಮಾಡ್ಕೋಬೇಕು. ಮೇಲ್ಗಡೆ ಹೆಚ್ಚು ಕಡಿಮೆ ಇದ್ರೆ ನಡೀತೈತಿ, ಬಟ್ ಕೆಳಗಡೆಗೆ ಸೀದಾ ಬರಬೇಕು ಸ್ಯಾರಿ, ಆ ರೀತಿ ಫೋಲ್ಡ್ ಮಾಡ್ಕೊರಿ. ಈಗ ಲಂಗಾದ ಉದ್ದ ನಾವು ರೆಡಿ ಮಾಡಬೇಕಾಗಿರೋದು 40 ಇಂಚು, ಮೇಲ್ಗಡೆ 32 ಇಂಚು ಬೆಲ್ಟ್ ಬರ್ತೈತಿ. ಅದನ್ನು ಮೈನಸ್ ಮಾಡ್ಕೊಂಡ್ವಿ ಅಂದರೆ 38 ಇಂಚ್ ಆಯಿತು. 38 ಇಂಚಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಹೊಲಿಗೆ ಮಾರ್ಜಿನ್ಗಾಗಿ. ಯಾವುದೇ ಲಂಗವನ್ನು ಸ್ಟಿಚ್ ಮಾಡಿರಿ ಯಾವುದೇ ಸೈಜಕ್ಕೆ 2 ಇಂಚ್ ಬೆಲ್ಟ್ ಬರ್ತೈತಿ, ಅದನ್ನು ಮೈನಸ್ ಮಾಡಿಕೊಂಡು ನಾವು 2 ಇಂಚ್ ಮೈನಸ್ ಮಾಡಿಕೊಂಡ್ರೆ 38 ಇಂಚ್ ಆಯಿತು. 38 ಇಂಚಲ್ಲಿ 1 ಇಂಚ್ ಎಕ್ಸ್ಟ್ರಾ ನಾನು ಹೊಲಿಗೆ ಮಾರ್ಜಿನ್ಗಾಗಿ ತೊಗೊಂಡಿನಿ. ಟೋಟಲಿ 39 ಇಂಚ್ಗೆ ನಾನು ಸ್ಯಾರಿಯನ್ನು ಮಾರ್ಕ್ ಮಾಡ್ಕೊಂಡಿನಿ. ಸ್ಯಾರಿಯಲ್ಲಿ ಉದ್ದವನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳಾಕ್ತೀನಿ. ನೀವು ನಿಮ್ಮ ಮೆಜರ್ಮೆಂಟ್ಸ್ನ ಪ್ರಕಾರ ಲಂಗಾದ ಉದ್ದ ಎಷ್ಟು ರೆಡಿ ಮಾಡಬೇಕಾಗೈತಿ ಅದರಲ್ಲಿ ಬೆಲ್ಟ್ಗಾಗಿ 2 ಇಂಚ್ ಮೈನಸ್ ಮಾಡ್ಕೊರಿ. ಮತ್ತು ಮೈನಸ್ ಮಾಡ್ಕೊಂಡು ಆದಮೇಲೆ 1 ಇಂಚು ಪ್ಲಸ್ ಮಾಡ್ಕೊರಿ ಹೊಲಿಗೆ ಮಾರ್ಜಿನ್ಗಾಗಿ. ಇಲ್ಲ ಟೋಟಲಿ ಲೆಂಗ್ತಲ್ಲಿ ನೀವು 1 ಇಂಚ್ ಮೈನಸ್ ಮಾಡ್ಕೊಂಡ್ರೂ ಕೂಡ ಅಷ್ಟೇ ಬರ್ತೈತಿ. ಈಗ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ. ಏನಿಲ್ಲ, 2 ಮೀಟ್ರ್ ಲೈನಿಂಗ್ ಬಟ್ಟೆಯನ್ನು ನಾನು ಟೋಟಲಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡಿನಿ. ಕಡಿಮೆ ಲೈನಿಂಗ್ ಬಟ್ಟೆಯನ್ನು ಯೂಸ್ ಮಾಡಾಕ್ತೀನಿ. ಹೈಟಲ್ಲಿ ಒಂದು 3 ಇಂದ 4 ಇಂಚ್ ಕಡಿಮೆ ಐತಿ, ನಡೀತೈತಿ. 4 ಇಂಚ್ವರೆಗೂ ನೀವು ಕಡಿಮೆ ಮಾಡ್ಕೋಬೋದು. ಅದಕ್ಕಿಂತಲೂ ಜಾಸ್ತಿ ಆದರೆ ಬೇಡ, 5 ಇಂಚ್ 6 ಇಂಚ್ ಕಡಿಮೆ ಮಾಡ್ಕೋಬೇಡ್ರಿ. ಇದು 4 ಇಂಚ ಸ್ವಲ್ಪ ಜಾಸ್ತಿನೇ ಆಯಿತು. ಮ್ಯಾಕ್ಸಿಮಮ್ 3 ಇಂಚ್ ನೀವು ಕಡಿಮೆ ತಗೋಬೋದು. 3-4 ಇಂಚ್ ತನಕ ನೀವು ಲೈನಿಂಗ್ ಬಟ್ಟೆಯ ಉದ್ದವನ್ನು ಕಡಿಮೆ ತಗೊಳ್ಬೋದು. ಇಲ್ಲಿ ನೋಡಿರಿ, ನಾನು ಈ ಲೆಹಂಗಾಕ್ಕೆ 3.5 ಮೀಟ್ರ್ ಫ್ಯಾಬ್ರಿಕನ್ನು ಯೂಸ್ ಮಾಡಾಕ್ತೀನಿ. ಲೈನಿಂಗ್ ಫ್ಯಾಬ್ರಿಕ 2 ಮೀಟ್ರ್ ಮತ್ತು ಈ ಲಂಗಾದ ಕಮರ್ ಸೈಜ್ ಅಥವಾ ಸೊಂಟದ ಅಳತೆ 24 ಇಂಚು. ಮತ್ತು ಇದರಲ್ಲಿ ನಾನು 3 ಇಂಚ್ ಆ್ಯಡ್ ಮಾಡ್ಕೋತೀನಿ.
ಮಾರ್ಜಿನ್ಗಾಗಿ ಟೋಟಲಿ 27 ಇಂಚು. ಈ ರೀತಿ 27 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ 27 ಇಂಚು ಇಂಚ್ ಪಟ್ಟಿಯಲ್ಲಿ ಅಥವಾ ಟೇಪಲ್ಲಿ ಎಲ್ಲಿಗೆ ಬರ್ತೈತೆ ನೋಡಿರಿ, ಅದ್ರ ಜೊತೆಗೇ ಎಷ್ಟು ಮೀಟ್ರ್ 27 ಇಂಚ್ಗೆ ಎಷ್ಟು ಮೀಟ್ರ್ ಆಗ್ತದಂತ ಅರೌಂಡ್ 70 ಸೆಂಟಿಮೀಟ್ರ್ ಆಗ್ತೈತಿ. 70 ಸೆಂಟಿಮೀಟ್ರನ್ನು ನಾವು 4ರಿಂದ ಗುಣಾಕಾರ ಮಾಡಬೇಕು. ಯಾವುದೇ ಸೊಂಟದ ಅಳತೆಗೆ 4ರಿಂದ ಗುಣಾಕಾರ ಮಾಡ್ಕೊರಿ. 70 ಸೆಂಟಿಮೀಟ್ರ್ ಆಯಿತು, ಇದನ್ನು 4ರಿಂದ ಗುಣಾಕಾರ ಮಾಡಿಕೊಂಡಾಗ 280 ಸೆಂಟಿಮೀಟ್ರ್ ಆಯಿತು. ಅರೌಂಡ್ 3 ಮೀಟ್ರ್ ತಗೋಬೇಕು. 280 ಅಂದ್ರೆ ರೌಂಡ್ ಫಿಗರ್ ಮಾಡಿಕೊಂಡು 3 ಮೀಟ್ರ್ವರೆಗೂ ನಾವು ಅಟ್ಲೀಸ್ಟ್ 3 ಮೀಟ್ರ್ ತಗೋಬೇಕು. ನಾನಿಲ್ಲಿ 3.5 ಮೀಟ್ರ್ ಯೂಸ್ ಮಾಡಾಕ್ತೀನಿ. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು 4 ಪಟ್ಟು ಸೊಂಟದ ಅಳತೆಗೆ 4 ಪಟ್ಟು ಬಟ್ಟೆಯನ್ನು ಯೂಸ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ನಾನು ಸೊಂಟದ ಪಟ್ಟಿಗಾಗಿ ಬಾರ್ಡ್ರನ್ನು ಯೂಸ್ ಮಾಡ್ಕೋತೀನಿ. ಬಾರ್ಡ್ರ್ ಸ್ವಲ್ಪ ದಪ್ಪ ಇರೋದ್ರಿಂದ ಲೈನಿಂಗ್ ಬಟ್ಟೆ ಯೂಸ್ ಮಾಡ್ಕೊಂಡಿಲ್ಲ. ಮತ್ತು ನೀವು ಬೇಕಿದ್ರೆ ಥಿನ್ ಇತ್ತು ಅಂತಂದ್ರೆ ಲೈನಿಂಗ್ ಬಟ್ಟೆ ಯೂಸ್ ಮಾಡ್ಕೋಬೋದು. ನೋಡಿರಿ, ಉದ್ದ 5 ಇಂಚ್ ಐತಿ, ಸ್ವಲ್ಪ ಹೇರಪೇ ರೀತಿ ಕಟ್ ಮಾಡ್ಕೋತೀನಿ ಕೆಳಗಡೆಗೆ. ಮತ್ತು ಅಗಲ ನೋಡಿರಿ, ಇದು ಬಾರ್ಡ್ರ್ ಅಗಲ ಜಾಸ್ತಿ ಇರೋದ್ರಿಂದ ಕಟ್ ಮಾಡ್ಕೋತೀನಿ. 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳಕ್ತೀನಿ. ಈ ರೀತಿ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ನೋಡಿರಿ, ಇಲ್ಲಿ ನಾನು ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡಿರೋ ಹಂಗೆ ಟೋಟಲಿ ಸೊಂಟದ ಅಳತೆಗೆ 3 ಇಂಚ್ ಎಕ್ಸ್ಟ್ರಾ ತಗೋರಿ, ಅಷ್ಟೇ ಸಾಕು. 24 ಇಂಚು ಪ್ಲಸ್ 3 ಇಂಚು 27 ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳಕ್ತೀನಿ. ಈಗ 5 ಇಂಚ್ಗೆ ಉದ್ದವನ್ನು ಕರೆಕ್ಟಾಗಿ ಕಟ್ ಮಾಡಿಕೊಂಡು 2 ಸೈಡಲ್ಲೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಬಾರ್ಡ್ರನ್ನ 2 ಸೈಡಲ್ಲಿ ನೋಡಿರಿ, ಈ ರೀತಿಯಾಗಿ 2 ಸೈಡನ್ನು ಫೋಲ್ಡ್ ಮಾಡಿಕೊಂಡು ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡ್ರೆ ಸಾಕು. ಬೇಕಿದ್ರೆ ನೀವು ಲೈನಿಂಗ್ ಯೂಸ್ ಮಾಡ್ಬೋದು. ನಾನು ವಿತೌಟ್ ಲೈನಿಂಗ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳಕ್ತೀನಿ. ಈ ರೀತಿ 2 ಸೈಡಲ್ಲೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕೋರಿ. ಈಗ ಇದನ್ನು ಸೀದಾ ಇಟ್ಕೋಬೇಕು. ಬಾರ್ಡ್ರನ್ನು ಸೀದಾ ಇಟ್ಕೋರಿ. ಇದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಉಲ್ಟಾ ಇಟ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಸೊಂಟದ ಭಾಗ ಬಾರ್ಡ್ರ್ ಕೆಳಗಡೆಗೆ ಬರ್ತೈತಿ, ಬಾರ್ಡ್ರ್ ಇರಲಾರ್ದಂಥದ್ದು ಬಂದೈತಲ್ಲ, ಅದನ್ನು ನಾವು ಬೆಲ್ಟ್ಗೆ ಅಟ್ಯಾಚ್ ಮಾಡ್ಕೋಬೇಕು ಉಲ್ಟಾ ಇಟ್ಕೊಂಡು. ಮೊದಲಿಗೆ ಒಂದು ಅರ್ಧ ಇಂಚಿನಷ್ಟು ಫೋಲ್ಡಿಂಗೋಸ್ಕರ ಬಿಡ್ರಿ. ಒಂದು ಅರ್ಧ ಇಂಚು ಸ್ಟ್ರೇಟ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಪ್ಲೇಟ್ಸ್ ಮಾಡ್ಕೋತಾ ಹೋಗ್ರಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಪ್ಲೇಟ್ಸ್ಗಳ ಅಳತೆಯನ್ನು ನೀವು ಇಟ್ಕೋಬೋದು. ಅಟ್ಲೀಸ್ಟ್ 3 ಮೀಟ್ರ್ ನೀವು ತೊಗೊಂಡಿದ್ರಿ ಅಂತಂದ್ರೆ ಒಂದು ಪ್ಲೇಟ್ನ ಪೂರ್ಣ ಭಾಗ ಸ್ಟಿಚ್ ಮಾಡಿ ಪೂರ್ಣ ಭಾಗದ ಮೇಲೆ ಮತ್ತೊಂದು ಪ್ಲೇಟನ್ನು ಇಡಬೇಕು. ಮತ್ತು ಆ ಪ್ಲೇಟ್ನ ಪೂರ್ಣ ಭಾಗ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪ್ಲೇಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊರಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಂಡಿರೋದ್ರಿಂದ ಒಂದು ಪ್ಲೇಟ್ನ ಅರ್ಧ ಭಾಗಕ್ಕೆ ನಾನು ಈ ರೀತಿಯಾಗಿ ಇನ್ನೊಂದು ಪ್ಲೇಟನ್ನು ಇಟ್ಕೊಳಕ್ತೀನಿ. ಮತ್ತು ಪ್ಲೇಟ್ನ ಅಳತೆಯನ್ನು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. 1 ಇಂಚು ಅಥವಾ 1.5 ಇಂಚು, ಇಲ್ಲಾಂದ್ರೆ ನೀವು 2 ಇಂಚ್ವರೆಗೂ ದೊಡ್ಡ ಪ್ಲೇಟ್ಸ್ಗಳನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ದೊಡ್ಡ ಪ್ಲೇಟ್ಸ್ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಬಟ್ಟೆಯನ್ನು ನೀವು ತೊಗೋಬೇಕಾಗ್ತೈತಿ. ಅಟ್ಲೀಸ್ಟ್ ನಾವು 4 ಮೀಟ್ರ್ ಆದ್ರೂ ದೊಡ್ಡ ಪ್ಲೇಟ್ಸ್ಗಳಿಗೆ ಒಂದು 4 ಮೀಟ್ರ್ ಬಟ್ಟೆಯನ್ನು ನಾವು ತೊಗೋಬೇಕು. ಈ ರೀತಿಯಾಗಿ ಒಂದ್ರ ಮೇಲೊಂದು ಪ್ಲೇಟನ್ನು ಸ್ಟಿಚ್ ಮಾಡ್ಕೊರಿ. ಮತ್ತು ಆಲ್ರೆಡಿ ನಾನು 7ರಿಂದ 8 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ಹೆವಿ ಪ್ಲೇಟೆಡ್ ಲೆಹೆಂಗಾವನ್ನು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟೀನಿ. ಸ್ಯಾರಿಯಲ್ಲಿನೇ ಕಟ್ ಪೀಸ್ ತೊಗೊಂಡು ಸ್ಟಿಚ್ ಮಾಡೀನಿ. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಪ್ಲೇಟ್ಗಳನ್ನು ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದು ಪ್ಲೇಟನ್ನು ಸ್ಟಿಚ್ ಮಾಡಬೇಕು. ಲಾಸ್ಟಲ್ಲಿ ಪೂರ್ತಿ ಎಂಡಲ್ಲಿ ಏನು ಮಾಡಬೇಕು, ಇನ್ನೊಂದು ಸೈಡ್ನ ಎಂಡಲ್ಲಿ ಪ್ಲೇಟನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ಟೆ ಜಾಸ್ತಿ ಇತ್ತು ಅಂತಂದ್ರೆ ಪ್ಲೇಟನ್ನು ಸ್ವಲ್ಪ ದೊಡ್ಡದಾಗಿ ತೊಗೋರಿ. ಬಟ್ಟೆ ಕಡಿಮೆ ಇತ್ತಂದ್ರೆ ಪ್ಲೇಟ್ನಾಗಲ್ಲ ಸ್ವಲ್ಪ ಕಡಿಮೆ ತೊಗೋರಿ. ಲಾಸ್ಟಲ್ಲಿ ಮಾತ್ರ ನಾವು ಒಂದು ಅರ್ಧ ಇಂಚಿನಷ್ಟು ಫೋಲ್ಡಿಂಗೋಸ್ಕರ ಬಿಡಲೇಬೇಕು. ನೋಡಿರಿ, ಈ ರೀತಿಯಾಗಿ ಬೆಲ್ಟ್ನ ಕೆಳಗಡೆಗೆ ನಾನು ಸ್ಯಾರಿಯನ್ನು ಯೂಸ್ ಮಾಡಿ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿನಿ. ಈಗ ಇದ್ರ ಮೇಲೇ ನಾವು ಲೈನಿಂಗ್ ಬಟ್ಟೆಯನ್ನು ಇಟ್ಕೋಬೇಕು. 2 ಮೀಟ್ರ್ ಲೈನಿಂಗ್ ಬಟ್ಟೆಯನ್ನು ಯೂಸ್ ಮಾಡ್ಕೊಂಡು ನಾನು ಈ ಲೆಹಂಗಾವನ್ನು ಸ್ಟಿಚ್ ಮಾಡೋದಕ್ಕೆ ಒಂದು ಅರ್ಧ ಇಂಚಿನಷ್ಟು ಫೋಲ್ಡಿಂಗೋಸ್ಕರ ಬಿಡ್ರಿ. ಅದಾದಮೇಲೆ 1.5 ಇಂಚಿನಷ್ಟು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ಪ್ಲೇಟ್ಸ್ ಮಾಡ್ಕೋತಾ ಹೋಗ್ರಿ. ಲೈನಿಂಗ್ ಬಟ್ಟೆ ಮೇಲೆ ಒಂದ್ರ ಮೇಲೆ ಒಂದು ಪ್ಲೇಟ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಕಡಿಮೆ ಬಟ್ಟೆಯನ್ನು ತೊಗೊಂಡಿವಿ. ಲೈನಿಂಗ್ ಬಟ್ಟೆಯನ್ನು ದೂರ ಪ್ಲೇಟನ್ನು ಮಾಡ್ಕೊರಿ.
ಟೋಟಲಿ ಲೆಹಂಗಾಕ್ಕೆ ಅಡ್ಜಸ್ಟ್ ಆಗುವಂಗೆ, ಈಗ ನಾವೇನು ಬೆಲ್ಟ್ಗೆ ಅಡ್ಜಸ್ಟ್ ಆಗುವಂಗೆ ಪ್ಲೇಟ್ಸ್ ಮಾಡ್ಕೋತಾ ಹೋಗಬೇಕು ನೋಡಿರಿ. ಈ ರೀತಿಯಾಗಿ ದೂರ ನಾನು ಪ್ಲೇಟ್ಸ್ ಮಾಡ್ಕೊಳಾಕ್ತೀನಿ. ಇದೇ ರೀತಿಯಾಗಿ ಕಡಿಮೆ ಲೈನಿಂಗನ್ನು ಯೂಸ್ ಮಾಡಿಕೊಂಡು ಲಂಗವನ್ನು ಸ್ಟಿಚ್ ಮಾಡ್ಬೋದು. ಈ ಲಂಗವನ್ನು ಸ್ಟಿಚ್ ಮಾಡೋಕ್ಕೆ 2 ಮೀಟ್ರ್ ತೊಗೊಂಡಿನಿ, ನೀವು ಇನ್ನೂ ಜಾಸ್ತಿ ತೊಗೋಬೋದು. ಸೊಂಟದ ಅಳತೆ ಜಾಸ್ತಿ ಇತ್ತು ಅಂದ್ರೆ 2.5 ಮೀಟ್ರ್ ಅಥವಾ 3 ಮೀಟ್ರ್ವರೆಗೂ ನೀವು ಲೈನಿಂಗ್ ಬಟ್ಟೆಯಿಂದ ಯೂಸ್ ಮಾಡ್ಕೋಬೋದು. ಬಟ್ ಮೇನ್ ಫ್ಯಾಬ್ರಿಕ್ ಮಾತ್ರ ನಾನು ಹೇಳಿರುವಂಗೆ ಅಟ್ಲೀಸ್ಟ್ ಸೊಂಟದ ಅಳತೆಗೆ 4 ಪಟ್ಟು ತೊಗೋಬೇಕು. ಕಡಿಮೆ ಅಂದ್ರೂ ಕೂಡ 4 ಪಟ್ಟು ಬೇಕು ನೋಡಿರಿ. ಈ ರೀತಿಯಾಗಿ ಬೆಲ್ಟ್ನ ಕೆಳಗಡೆಗೆ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿನಿ. ನೆಕ್ಸ್ಟ್ ಸೈಡನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮತ್ತು ಮೇಲ್ಗಡೆ ಬೆಲ್ಟನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಮೊದಲಿಗೆ ಬೆಲ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ಬೆಲ್ಟ್ ಸ್ಟಿಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆ 2 ಸೈಡಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಇದ್ರೊಳಗೆ ಸೇರಿಸಿ ಸ್ಟಿಚ್ ಮಾಡ್ಕೊರಿ, ಇಲ್ಲಾಂದರೆ ಖುಲ್ಲ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈ ರೀತಿಯಾಗಿ ಸೈಡಲ್ಲಿರುವಂತಹ ಅರ್ಧ ಇಂಚ್ ಬಟ್ಟೆಯನ್ನು ನಾವು ಮೊದಲಿಗೆ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಬೆಲ್ಟನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. 2 ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊರಿ. ಈ ರೀತಿ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇದ್ರ ಮೇಲೆ ಇನ್ನೊಂದು ಲೈನ್ ಸ್ಟಿಚ್ ಹಾಕೋತೀನಿ, ಹೊಲಿಗೆ ಉಚ್ಚದೇ ಇರಲಿ ಅಂಥೇಳಿ. ಸ್ವಲ್ಪ ಮೊದಲಿಗೆ ನೀವು ದೊಡ್ಡ ಹೊಲಿಗೆಯನ್ನಿಟ್ಟು ಕರೆಕ್ಟ್ ಆಗಲಿಲ್ಲ ಅಂದ್ರೆ ಮತ್ತೆ ಉಚ್ಕೊಳಕ್ಕೆ ಬರ್ತೈತಿ, ಬಿಗಿನರ್ಸ್ಗಳು ಇರ್ತಿರಲ್ಲ. ಆಮೇಲೆ ಸಣ್ಣ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊರಿ ನೋಡಿರಿ. ಈ ರೀತಿಯಾಗಿ ಅರ್ಧ ಇಂಚ್ ಏನು ಸೈಡಲ್ಲಿ ಬಿಟ್ಟಿದ್ವಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದಂತಹ ಸೀರೆ ಎಳೆಗಳು ಮತ್ತು ಲೈನಿಂಗ್ ಬಟ್ಟೆ ಎಳೆಗಳು ಉಚ್ಚಂಗಿಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ. ಮತ್ತು ಪೂರ್ತಿ ನೀಟಾಗಿ ಫಿನಿಶಿಂಗ್ ಆಗಿ ನಮ್ಮದು ಲೆಹಂಗಾ ಪೂರ್ತಿಯಾಗಿ ರೆಡಿ ಆಗ್ತೈತಿ. ಮೇಲಿಂದ ಕೆಳಗಡೆವರೆಗೂ ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. 2 ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾವು ಇದನ್ನು ಐರನ್ ಮಾಡ್ಕೋಬೇಕು. 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಐರನ್ ಮಾಡಿಕೊಂಡು ಲಾಸ್ಟಲ್ಲಿ 2 ಸೈಡ್ಸ್ಗಳನ್ನು ಕೂಡಿಸಿ ಸ್ಟಿಚ್ ಮಾಡ್ಕೊಳ್ರಿ. ಆಮೇಲೆ ಐರನ್ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಬರೋಂಗಿಲ್ಲ. ಮುಂಚೆನೇ ಐರನ್ ಮಾಡಿಕೊಂಡು 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊರಿ. ಈಗ ನಮ್ಮ ಲೆಹಂಗಾ ಪೂರ್ತಿಯಾಗಿ ರೆಡಿ ಆಗೈತಿ. 2 ಸೈಡ್ಸ್ಗಳನ್ನು ಕೂಡಿಸಿ ಸ್ಟಿಚ್ ಮಾಡ್ಕೊಂಡಿನಿ. ಬ್ಲೌಸ್ನ ವಿಡಿಯೋವನ್ನು ಕೂಡ ಆದಷ್ಟು ಜಲ್ದಿ ಅಪ್ಲೋಡ್ ಮಾಡ್ತೀನಿ. ಸಿಂಗಲ್ ಟಕ್ಸ ವಿತ್ ಪಫ್ ಸ್ಲೀವ್ಸ್ ರೆಡಿ ಮಾಡೀನಿ ನೋಡಿರಿ. ಈ ರೀತಿಯಾಗಿ ಪ್ಲೇಟೆಡ್ ಲೆಹಂಗಾ ಪೂರ್ತಿಯಾಗಿ ರೆಡಿ ಆಗೈತಿ. 3.5 ಮೀಟ್ರ್ ಸ್ಯಾರಿಯಲ್ಲಿ 3.5 ಮೀಟ್ರ್ ಯೂಸ್ ಮಾಡಿಕೊಂಡು ಈ ರೀತಿಯಾದಂತಹ ಲೆಹಂಗಾವನ್ನು ಸ್ಟಿಚ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಧನ್ಯವಾದಗಳು.